ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷ ಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಉರ್ದಕ್ಕಿ ತಮಟ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನ ತಂಬಿಟ್ಟು ಅಂತ ಕರೀತಾರೆ, ನಮ್ಮೂರಲ್ಲಿ ತಮಟ ಅಂತ ಕರಿತೀವಿ. ಬನ್ನಿ ಇದಕ್ಕೆ ಏನೆಲ್ಲ ಬೇಕು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ರೇಷನ್ ಅಕ್ಕಿ ತಗೋಬೇಕು. ರೇಷನ್ ಅಕ್ಕಿ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ರೇಷನ್ ಅಕ್ಕಿಲಿ ಮಾತ್ರನೇ ಮಾಡಬೇಕು ಅಂತೇನಿಲ್ಲ, ಸಣ್ಣ ಅಕ್ಕಿಲೂ ಮಾಡ್ಬೋದು. ನಾನಿಲ್ಲಿ ತಮಟ ಮಾಡೋಕ್ಕೆ ರೇಷನ್ ಅಕ್ಕಿನ ತಗೊಂಡಿದ್ದೀನಿ. ನೋಡಿ, ಇಲ್ಲಿ ಈ ಲೋಟದ ಅಳತೆಲಿ 3 ಲೋಟನ ತಗೊಂಡಿದ್ದೀನಿ. 3 ಲೋಟ ಅಕ್ಕಿ ಹಾಕ್ಬಿಟ್ಟು ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಅಕ್ಕಿನ ಹುರ್ಕೋಬೇಕು. ಅಕ್ಕಿನ ಎಷ್ಟು ಚೆನ್ನಾಗಿ ಹುರಿತೀವೋ ತಮಟನೂ ಅಷ್ಟು ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಹುರಿಬೇಕಾದ್ರೇ ಗೊತ್ತಾಗುತ್ತೆ ಅಕ್ಕಿ ಆಗಿದೆಯೋ, ಚೆನ್ನಾಗಿ ಹುರಿದಿದೆಯೋ ಇಲ್ವೋ ಅಂತ ಹುರಿಬೇಕಾದ್ರೆ ಗೊತ್ತಾಗುತ್ತೆ. ನೋಡಿ, ಅಕ್ಕಿ ಕಲರ್ ಚೇಂಜ್ ಆಗುತ್ತೆ ಮತ್ತು ಹುರಿಬೇಕಾದ್ರೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ನಾನಿಲ್ಲಿ 1 kg ತಗೊಂಡಿರೋದ್ರಿಂದ ಒಂದೇ ಸಲಿಗೆ ಹಾಕ್ಬಿಟ್ಟು ಹುರ್ಕೊಂಡಿದ್ದೀನಿ. ಒಂದು ಸತಿಗೆ ಹುರಿಯೋಕ್ಕಾಗಲಿಲ್ಲ ಅಂದರೆ 2 ಸತಿ ಹುರ್ಕೊಬೇಕು. ಹುರಿದಿದ್ದಾದಮೇಲೆ ನಾನು ಇದಕ್ಕೆ 2 ಏಲಕ್ಕಿನ ಹಾಕ್ಬಿಟ್ಟು ಮಿಲ್ಲಿಗೆ ಕೊಡ್ತೀನಿ. ಮಿಕ್ಸಿನಲ್ಲೂ ಸಣ್ಣಗೆ ಆಡಿಸ್ಬೋದು, ಆದರೆ ನನ್ನ ಸ್ವಲ್ಪ ಹಳೆ ಮಿಕ್ಸಿ ಆಗಿರೋದ್ರಿಂದ ಜಾರೆಲ್ಲ ಸೌದಿತ್ತು, ಅದಕ್ಕೋಸ್ಕರ ನಾನು ಮಿಲ್ಲಿಗೆ ಕೊಟ್ಟೆ. ಆಮೇಲೆ ನಾನಿಲ್ಲಿ ಅದೇ ಕಪ್ ಅಳತೆಯಲ್ಲಿ ಶೇಂಗಾ ಬೀಜನ ಹುರ್ಕೊಳ್ತಾ ಇದ್ದೀನಿ. ಶೇಂಗಾ ಬೀಜ ಹುರಿಯೋದು ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ. ಶೇಂಗಾ ಬೀಜ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಎತ್ತಿಡ್ಕೋಬೇಕು. ಮತ್ತು ನಾನು ಅದೇ ಕಪ್ ಅಳತೆಯಲ್ಲಿ ಎಳ್ಳನ್ನ ತಗೊಳ್ತಾ ಇದ್ದೀನಿ. ನಾನಿಲ್ಲಿ ಎಳ್ಳನ್ನ ತೊಳೆದ್ಬಿಟ್ಟು ಹಂಗೆ ಒಣಗಿಸಿದ್ದೆ. ಇದನ್ನು ಬಿಳಿ ಎಳ್ಳು ಥರ ಮಾಡಿಲ್ಲ. ಎಳ್ಳನ್ನು ಅಷ್ಟೇ ಚಿಟಪಟ ಅಂತ ಸೌಂಡ್ ಬರುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಬೇಕು. ನಾನಿಲ್ಲಿ ಎಳ್ಳನ್ನ ಹುರಿದ್ಬಿಟ್ಟು ಎತ್ತಿಟ್ಕೊಂಡೆ. ಆಮೇಲೆ ನಾನಿಲ್ಲಿ ಒಂದು ಪಾತ್ರೆಗೆ 1 kg ಬೆಲ್ಲ ತಗೊಂಡಿದ್ದೀನಿ. 1 kg ಬೆಲ್ಲ ಹಾಕ್ಬಿಟ್ಟು ಅದು ಮುಳುಗೋವಷ್ಟು ನೀರು ಹಾಕಿದ್ದೆ. ಅದು ಸ್ವಲ್ಪ ಬೆಲ್ಲ ಕರಗಿದ ಮೇಲೆ ಇನ್ನೊಂದು ಪಾತ್ರೆಗೆ ಅದನ್ನು ಸೋಸ್ಕೊತಾ ಇದ್ದೀನಿ. ಹಂಗೆ ಸೋಸೋದ್ರಿಂದ ಅದರಲ್ಲಿ ಕಲ್ಲು ಸೆತ್ತೆ ಇದ್ರೆ ಎಲ್ಲ ಬರುತ್ತೆ. ಮತ್ತು ಇನ್ನೊಂದು ಪಾತ್ರೆಗೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಪಾಕ ಮಾಡ್ಕೋಬೇಕು. ನಾನು ಒಂದು ಕಡೆ ಪಾಕಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಕೊಬ್ಬರಿ ತುರಿ. ಕೊಬ್ಬರಿನ ಇಡೀ ಕೊಬ್ಬರಿನ ತುರಿದ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ತರಿಯಾಗಿ ರುಬ್ಕೊಂಡು ಹಾಕ್ಕೊತಾ ಇದ್ದೀನಿ. ಆಮೇಲೆ ನಾನಿಲ್ಲಿ ಶೇಂಗಾ ಬೀಜನೂ ಅಷ್ಟೇ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ನಲ್ಲ, ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ದಪ್ಪ ದಪ್ಪ ತರಿ ಮಾಡ್ತಾ ಇದ್ದೀನಿ. ತರಿ ಅಂದರೆ ರವೆ ದಪ್ಪ ರವೆ ಥರ ಮಾಡ್ಕೊಂಡು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ನಾನಿಲ್ಲಿ ಇದಕ್ಕೆ ಕಡಲೆನೂ ಅಷ್ಟೇ ಕಡಲೆನ ತಗೊಂಡು ಅದನ್ನು ದಪ್ಪ ತರಿ ಥರ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಮಿಕ್ಸಿನ ಜಸ್ಟ್ ಒಂದು 2-3 ಸಲ ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕು, ತರಿ ಆಗುತ್ತೆ. ಅಕ್ಕಿನ ಹುರಿದು ಮಿಲ್ ಮಾಡಿಸಿರ್ತೀವಲ್ಲ, ಅದಕ್ಕೆ ಕಡಲೆ, ಶೇಂಗಾ ಬೀಜ, ಎಳ್ಳು, ಕೊಬ್ಬರಿ ಇಷ್ಟೇ ಹಾಕೋದು. ಇದಕ್ಕೆ 4 ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಸಾಕು. ಎಳ್ಳನ್ನ ನಾನಿಲ್ಲಿ ಪೂರ್ತಿ ತಗೊತಾ ಇಲ್ಲ, ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಈ ಸಣ್ಣ ಸೌಟಲ್ಲಿ 3 ಸೌಟ್ ಮಾತ್ರ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಈ ರೀತಿ ಹಾಕ್ಬಿಟ್ಟು ನೀಟಾಗಿ ಕೈಯಿಂದ ನೀಟಾಗಿ ಎಲ್ಲದೂ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಈ ತಮಟ ಕಟ್ಟೋಕ್ಕೆ ಒಂದೆಳೆ ಪಾಕನೇ ಮಾಡ್ಕೋಬೇಕು, ಇಲ್ಲ ಅಂದರೆ ಈ ತಮಟ ಒಂದು ಸ್ವಲ್ಪ ಮೆತ್ತಗೆ ಆಗುತ್ತೆ, ಚೆನ್ನಾಗಿ ಗಟ್ಟಿಗೆ ಬರಲ್ಲ. ಆಮೇಲೆ ಪಾಕನೂ ಅಷ್ಟೇ ತುಂಬ ತಣ್ಣಗಾದ್ಮೇಲೆ ಎಲ್ಲದನ್ನೂ ಒಟ್ಟಿಗೆ ಇಟ್ಟು ಕಲಿಸ್ಬಿಟ್ಟು ಕಟ್ಟಕ್ಕೆ ಹೋದ್ರೂ ಬರಲ್ಲ. ಪಾಕ ಸ್ವಲ್ಪ ಬಿಸಿ ಇದ್ದಂಗೆ ತಗೊಂಬಿಟ್ಟು ಈ ಥರ ಸೌಟಲ್ಲಿ ಹಾಕ್ಕೊಂಡು ಜಸ್ಟ್ 2 ಅಥವಾ 3 ಉಂಡೆ ಆಗೋವಷ್ಟು ಮಾತ್ರನೇ ಹಾಕ್ಕೊಂಡು ನೀಟಾಗೆ ಕೈಯಿಂದ ಮಿಕ್ಸ್ ಮಾಡ್ಕೊಂಡು ಕಟ್ಟಬೇಕು. ನೋಡಿ, ನಾನು ಸುಡ್ತಾ ಇತ್ತು ಪಾಕ ಅಂದ್ಬಿಟ್ಟು ಈ ಥರ ಸ್ಪೂನಲ್ಲಿ ಸ್ವಲ್ಪ ಕಲಿಸ್ತಾ ಇದ್ದೀನಿ. ಆಮೇಲೆ ಕೈಯಿಂದ ಕಲಿಸ್ಬಿಟ್ಟು ಕಟ್ಟಬೇಕು. ಈ ಕಾಳುಗಳನ್ನೆಲ್ಲ ಮಿಕ್ಸಿಗೆ ಹಾಕಿ ತರಿ ಮಾಡಿ ಹಾಕ್ಕೊಂಡ್ಲೇಬೇಕು ಅಂತೇನಿಲ್ಲ. ಕೆಲವರು ಇಡೀ ಕಾಳನ್ನೇ ಹಾಕ್ಕೊಂಡು ಕಟ್ತಾರೆ, ಅದು ಚೆನ್ನಾಗಿರುತ್ತೆ. ಆದರೆ ನನಗೆ ಈ ಥರ ತರಿ ಮಾಡಿ ಹಾಕ್ಕೊಂಡು ಕಟ್ಟೋದ್ರಿಂದ ಅವು ಕಟ್ಟಬೇಕಾದ್ರೆ ಈ ಥರ ಕಟ್ತಿರ್ತೀವಲ್ಲ, ಆವಾಗ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ. ಉಂಡೆ ಥರ ಇದ್ದರೆ ಜಾಸ್ತಿ ಕಾಳು ಹಾಕಿರ್ತೀವಲ್ಲ, ಅದು ಉಂಡೆ ಥರ ಕಟ್ಟಬೇಕಾದ್ರೆ ಬಿದ್ದು ಹೋಗ್ತಿರುತ್ತೆ. ಅದಕ್ಕೋಸ್ಕರ ನಾನು ಕಟ್ಟಕ್ಕೆ ಈಸಿ ಆಗುತ್ತೆ ಅಂತ ತರಿ ಮಾಡ್ಕೊಂಡಿದ್ದು. ತಮಟದಲ್ಲಿ 2 ರೀತಿ ಮಾಡ್ತಾರೆ. ಕೆಲವರು ಹುರ್ದಕ್ಕಿ ತಮಟ ಅಂತ ಈ ಥರ ಅಕ್ಕಿನ ಹುರಿದ್ಬಿಟ್ಟು ಅದನ್ನು ಪುಡಿ ಮಾಡಿ ಈ ಥರ ಕಾಳೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಇನ್ನು ಕೆಲವರು ಹುರಿಗಡಲೆ ತಮಟ ಅಂತ ಮಾಡ್ತಾರೆ. ಅದನ್ನು ಅಷ್ಟೇ ಕಡಲೆನ ತಗೊಂಬಿಟ್ಟು ಮಿಲ್ಲಿಗೆ ಹಾಕಿಸ್ಬಿಟ್ಟು ಅಥವಾ ಮಿಕ್ಸಿಗೆ ಹಾಕ್ಬಿಟ್ಟು ಅದಕ್ಕೂ ಇದೇ ಥರನೇ ಕಾಳುಗಳನ್ನೆಲ್ಲ ಹಾಕಿ ಪಾಕ ಕಾಯಿಸ್ಕೊಂಡು ಮಾಡ್ತಾರೆ. ಅದು ಹುರಿಗಡಲೆ ತಮಟ ಅಂತಾರೆ. ಅದಕ್ಕೆ 2 ತಮಟನೂ ಟೇಸ್ಟು ಚೆನ್ನಾಗಿರುತ್ತೆ. ಆದರೆ ನಮ್ಮ ಮನೇಲಿ ಈ ಥರ ತಮಟನೇ ಇಷ್ಟಪಡೋದು, ಅದಕ್ಕೋಸ್ಕರ ನಾನು ಹುರ್ದಕ್ಕಿ ತಮಟನೇ ಜಾಸ್ತಿ ಮಾಡೋದು. ಈ ತಮಟನ ಕೆಲವರು
ಮಾರಿ ಹಬ್ಬಕ್ಕೆ ಮಾಡ್ತಾರೆ. ಮಾರಿ ಹಬ್ಬ ಅಂದರೆ ಶಿವರಾತ್ರಿಗಿಂತ ಮುಂಚೆ ಮಾಡ್ತಾರೆ. ಆ ಹಬ್ಬಕ್ಕೆ ಕೆಲವರು ಈ ತಮಟನ ಮಾಡ್ತಾರೆ. ನಮ್ಮೂರಲ್ಲಿ ಎಲ್ಲ ಜಾಸ್ತಿ ಶಿವರಾತ್ರಿ ಹಬ್ಬದಲ್ಲೇ ಮಾಡೋದು. ನೋಡಿ ನಾನು ತೋರಿಸಿದ್ನಲ್ಲ, ಈ ರೀತಿಯೇ 2 ಅಥವಾ 3 ಉಂಡೆ ಆಗೋವಷ್ಟೇ ಪಾಕ ಹಾಕ್ಬಿಟ್ಟು ಬಿಸಿಯಾಗೆ ಕಟ್ಕೊಂಡು ಈ ಥರ ಎತ್ತಿಟ್ಕೋಬೇಕು. ಈ ತಮಟ ಆರಿದ ಮೇಲೆ ತುಂಬ ಗಟ್ಟಿಗಾಗುತ್ತೆ, ಆದರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೋಡಿ ನನಗೆ 1 ಸೇರ್ ಅಕ್ಕಿನಲ್ಲಿ ಇಷ್ಟು ಉಂಡೆ ತಮಟ ಅದು. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಧನ್ಯವಾದಗಳು.